ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಕಾರು ಚಾಲಕನ ಸಾವು ಪ್ರಕರಣ, ಮೃತನ ಕುಟುಂಬದಿಂದ ನ್ಯಾಯಕ್ಕಾಗಿ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ. ಮಗನ ಸಾವಿನ ನ್ಯಾಯಕ್ಕಾಗಿ ಧರಣಿ ಕೂರಬೇಕಾದ ದುರಂತ ಕಾರು ಚಾಲಕ ಸುನಿಲ್ ಕುಟುಂಬಕ್ಕೆ ಎದುರಾಗಿದೆ. ಹಾಗಾದ್ರೆ ನ್ಯಾಯ ಕುರುಡಾಗಿದೆಯಾ? ಸತ್ಯ ಮರೆಮಾಚುತ್ತಿದೆಯಾ? 2 ವರ್ಷ 9 ತಿಂಗಳುಗಳಿಂದ ಕಾರು ಚಾಲಕ ಶಾಸಕನ ಡ್ರೈವರ್ ಆಗಿ ಕೆಲಸ ಮಾಡಿರ್ತಾನೆ. ಕಾರು ಚಾಲಕ ಅಂದ್ರೆ ಎಲ್ಲ ವಿಷಯಗಳು ಸಾಮಾನ್ಯವಾಗಿ ಎಷ್ಟೇ ಗುಪ್ತವಾಗಿ ಇಟ್ರೂ ಗೊತ್ತಾಗುತ್ತೆ. ಹಾಗೆ ಇವನಿಗೂ ಶಾಸಕನ ಕರ್ಮಕಾಂಡದ ಬಗ್ಗೆ ಗೊತ್ತಾಗಿತ್ತೇನೋ ಎಂದು ಇಲ್ಲಿ ಈಗ ಪ್ರಶ್ನೆ ಮೂಡ್ತಾ ಇದೆ. ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಅವರ ಕಾರು ಚಾಲಕರ ನನ್ನ ತಮ್ಮನಾದ ಸುನಿಲ್ ಲಮಾಣಿ ಇವತ್ತಿಗೆ ಅವರಿಗೆ ಚಿತ್ರಹಿಂಸೆ ಕೊಟ್ಟು ಅವರಿಗೆ ಕೊಲೆ ಮಾಡಿ ನಿನಗೆ ಹಾಕಿ ಅಂತ ಸುಳ್ಳು ಅಪರಾಧ ಮಾಡಿ. ಹೀಗೆ ಲಕ್ಷ್ಮೇಶ್ವರ ತಹಸೀಲ್ದಾರರ ಕಚೇರಿ ಮುಂದೆ ಶಾಸಕನ ಕಾರು ಚಾಲಕ ಸುನಿಲ್ ಲಮಾಣಿಯ ಕುಟುಂಬಸ್ಥರು ನ್ಯಾಯಕ್ಕಾಗಿ ಹೊರೆ ಹೋಗಿದ್ದಾರೆ. ಚಾಲಕನ ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಎನ್ನುವುದು ಸೂಕ್ತ ಮರುತನಿಖೆಯಿಂದ ಸತ್ಯಾಸತ್ಯತೆ ಹೊರಬೀಳಬೇಕಾಗಿದೆ. ಏನೇ ಆಗಲಿ ಬಡವರು ನ್ಯಾಯಕ್ಕಾಗಿ ಇನ್ನು ಏನು ಮಾಡಬೇಕು ಎಂಬುದು ಪ್ರಶ್ನೆಯಾಗಿ ಉಳಿದುಕೊಂಡಂತಾಗಿದೆ. ಇಲ್ಲ, ಇದು ನಾರ್ಮಲ್ ಡೆತ್ ಇದು ಏನಿದ್ರೆ ತಹಸೀಲ್ದಾರ್ ಆಫೀಸಿಗೆ ಹೋಗಿ ನೀವು ಸಿಪಾಯಿ ಸಾಹೇಬರಾಯಿತು ಮತ್ತು SI IG ಸಾಹೇಬರಾಯಿತು ಮತ್ತು SP ಸಾಹೇಬರು ಇದೊಂದು ಹಿಂಬರವನ್ನು ಕೊಡ್ತಾರೆ. ತಹಸೀಲ್ದಾರ್ ಆಫೀಸಿಗೆ ಬಂದ್ರೆ ಇದು ನಮಗೆ ಸಾವಿಗೆ ನಮಗೆ ಸಂಬಂಧ ಇಲ್ಲರಿ ಇದು ಅಂತಂದ್ರೆ ನಮಗೆ ತಹಸೀಲ್ದಾರ್ ಸಾಹೇಬರು ಹೇಳ್ತಾರೆ. ಈಗ ನಾವು ಎಲ್ಲಿ ಅಂತ ಹೋಗೋದು ಸರ್? ಈಗ ಬಡವರು, ಈಗ ಕಾನೂನು ಇಲಾಖೆ ಇರೋದು ಬರೀ ಶ್ರೀಮಂತರಿಗೆ ಮತ್ತು MLA ಅವ್ರಿಗೆ ಅಷ್ಟೇ. ನಮ್ಮ ಬಡವರು ನಾವು ಏನು ಮಾಡೋದು ಸರ್? ಇದ್ರ ಬಗ್ಗೆ ಶೀಘ್ರ ತನಿಖೆ ಆಗಬೇಕು. ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಇದ್ರ ಬಗ್ಗೆ ಗಮನ ಹರಿಸಲಿ ಅಂತ ಸಿರಟ್ಟಿ ಕಡೆ ಸ್ವಲ್ಪ ಗಮನ ಹರಿಸ್ಬೇಕಂತ ಕೇಳ್ಕೊತೀನಿ ನಾನು. ಮತ್ತೆ